ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಪ್ರಜ್ವಲ್ಗೆ ಶಿಕ್ಷೆ ಆದರೆ ನಮಗ್ಯಾಕೆ ಮುಜುಗರ ಆಗುತ್ತೆ ಅಂತ ಕಾಂಗ್ರೆಸ್ ಅವರೆಲ್ಲ ಹೇಳಿದ್ರಲ್ಲ, ಅದಕ್ಕೆ ರಿಯಾಕ್ಷನ್. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಯಾವ ಯಾವ ಅಪರಾಧಿಗಳ ಜೊತೆ ಇದ್ರು ಗೊತ್ತಾ? ಖಲಿಸ್ತಾನಿ ಟೆರರಿಸ್ಟ್ ಜೊತೆ ರಾಹುಲ್ ಗಾಂಧಿ ಫೋಟೋ ಇದೆ, ಯಾಸಿನ್ ಮಲ್ಲಿಕ್ ಜೊತೆ ಇಲ್ಲಿರುವವರ ಫೋಟೋ ಇದೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಿದೆ ಅಷ್ಟೇ. ಅದಕ್ಕೂ ನಮಗೂ ಏನು, ನಾವು ಕೊಲಿಷನ್ನಲ್ಲಿ ಇದ್ದೀವಿ, ನಾವು ಅಂದರೆ ಮೈತ್ರಿ ಮಾಡ್ಕೊಂಡಿದ್ದೀವಿ, ಹಾಗಂತ ಮುಜುಗರ ಅಂತ ಎಲ್ಲ ಏನಿಲ್ಲ ಅಂತ ಪ್ರಹ್ಲಾದ್ ಜೋಶಿ ಅವರ ಸ್ಪಷ್ಟನೆ. ದೇಶದ ನ್ಯಾಯಾಂಗ ವ್ಯವಸ್ಥೆ ಬಹಳ ಮಜಬೂತಾಗಿದೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರು ಶಿಕ್ಷೆ ಅನುಭವಿಸ್ತಾರೆ. ಬಿಜೆಪಿಗೆ ಯಾಕೆ ಮುಜುಗರ ಆಗ್ತದೆ ಇದಕ್ಕೆ? ನಾ ಮಾತಾಡಿ ನೀನು ಅವ್ರು ನೋಡಿಲ್ಲ ಅಂದ್ರೆ ನಾನೇ ಮಾಡಲಿ. ಅವ್ರು ಯಾರು ಅವ್ರು ನೋಡ್ರಿ, ಎಲ್ಲ ಅದಕ್ಕೆ ಕಾಮೆಂಟ್ ಮಾಡೋದೇನಿದೆ ಹೇಳ್ರಿ. ಶಿಕ್ಷೆ ಆಯಿತು ಅಂದ್ರೆ ಅವ್ರ ಪ್ರಕರಣ ಹೊರಗಡೆ ಬಂತು, ಮೊದಲು ಗೊತ್ತಿರಲಿಲ್ಲ. ಅವ್ರನ್ನ ತನಿಖೆ ಮಾಡಿದರು, ಕೋರ್ಟು ಸಮಗ್ರವಾಗಿ ವಿಚಾರಣೆ ಮಾಡಿ ತೀರ್ಪು ಕೊಟ್ಟಿದೆ. ಏನು ಹೇಳ್ಬೇಕು? ಇವ್ರು ಯಾರ್ಯಾರ ಜೊತೆಗಿದ್ದರಂತ ಹೇಳಲೆ ನಾನು. ಇವ್ರು ಯಾರ್ಯಾರು ಅಪರಾಧಿಗಳ ಜೊತೆಗಿದ್ದರು ಅಂತ ಅನ್ನೋದು ಒಂದೊಂದು ಉದಾಹರಣೆ ಹೇಳಿದ್ರೆ, ರಾಹುಲ್ ಗಾಂಧಿ ಖಲಿಸ್ತಾನಿ ಟೆರರಿಸ್ಟ್ ಪನ್ನು ಜೊತೆಗಿರೋ ಫೋಟೋ ಅದು. ಇಲ್ಲೇನು ಮಾತಾಡ್ತಾರೆ ಇವರು? ಇಲ್ಲಿದ್ದಂಥವ್ರು ಯಾಸಿನ್ ಮಲ್ಲಿಕ್ ಇವ್ರ ಜೋಡಿ ಫೋಟೋ, ಮುಷಾಕಲ್ ಫಜಲ್ ರಾಹುಲ್ ಗಾಂಧಿ ಜೋಡಿ ಫೋಟೋ, ಜಯರಾಜ್ ಅಂತ ಒಬ್ಬಿಬ್ರು ಅವ ಇದ್ದ, ಅವನ ಜೋಡಿ ರಾಜೀವ್ ಗಾಂಧಿ ಫೋಟೋ ಅದ. ನೋಡ್ರಿ, ಅವ್ರದೊಂದು ಸಪ್ರೇಟ್ ಪಾರ್ಟಿ, ನಮ್ದು ಅಲೈನ್ಸ್ ಆಗ್ಯದ. ಇವರು ಯಾರ್ಯಾರು ಏನೇನು ಅವ್ರ ಬ್ಯಾಕ್ಗ್ರೌಂಡ್ ಅಂತ ಹೇಳಿ ನಾನು ಕೆಸರು ಎರ್ಚಾಟಕ್ಕೆ ಬೀಳ್ಲಿಕ್ಕೆ ಹೋಗೋದಲ್ಲ. ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ಇವ್ರು ಯಾರ್ಯಾರು ಏನೇನು ಇದ್ರೆಲ್ಲ ಕಾಂಗ್ರೆಸ್ ಪಾರ್ಟಿಯ ನಾನು ಜಾತಕ ಬಿಚ್ಚಿಡ್ಬೋದು. ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗಿದೆ. ಕಾಂಗ್ರೆಸ್ ಪಾರ್ಟಿ ಒಳಗೆ 8 ಜನಕ್ಕೆ ಶಿಕ್ಷೆ ಆಗ್ಯದ, ಸ್ವಲ್ಪ ತೆಗಿ ಅಂತ ಡಿ.ಕೆ. ಆದರೆ ರಾಜ್ಯದಲ್ಲಿ BJP JDS ಮೈತ್ರಿ ಆಗಿದೆಯಲ್ಲ, ಹಾಗಾಗಿ BJPಗೂ ಇದು ಮುಜುಗರ, ಕೇಂದ್ರ ಸರ್ಕಾರಕ್ಕೂ ಮುಜುಗರ ಅನ್ನೋ ರೀತಿಯಲ್ಲಿ ಕೆಲವು ಕಾಂಗ್ರೆಸ್ ನಾಯಕರು ಮಾತನಾಡಿದರು. ಹಾಗಾಗಿ ನಮಗೆ ಯಾಕೆ ಮುಜುಗರ ಆಗುತ್ತೆ ಅನ್ನೋದು ಇವರ ಹೇಳಿಕೆ.